ಆಫರ್ ಬಗ್ಗೆ ಬಿ ಜೆ ಪಿಯಿಂದ ಆಫರ್ ಬಂದಿತ್ತು ನನಗೆ, ಡಿ ಸಿ ಎಮ್ ಮಾಡಿಬಿಡ್ತೀವಿ ನಿಮ್ಮನ್ನು ಅಂತ ಒಂದು ಆಫರ್ ಇತ್ತು. ಆದರೆ ನಾನು ಜೈಲನ್ನು ಆಯ್ಕೆ ಮಾಡಿಕೊಂಡೇ ಹೊರತು ಬಿ ಜೆ ಪಿ ಆಫರ್ನ ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ, ಅಗ್ರಿ ಮಾಡಲಿಲ್ಲ ನಾನು ಅಂಥೇಳಿ ಡಿ ಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಡಿ ಸಿ ಎಮ್ ಆಗ್ತೀರಾ, ಜೈಲಿಗೆ ಹೋಗ್ತೀರಾ ಹೇಳ್ರಿ ಡಿ ಕೆ ಶಿವಕುಮಾರ್ ಅಂತ ಕೇಳಿದಾಗ ಆ ಆಫರ್ ನೀಡಿದ್ದರ ಬಗ್ಗೆ ಇವತ್ತಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮೌನ ಮುರಿದಿದ್ದಾರೆ. ಏನಕ್ಕಿರಬಹುದು ಹಾಗಾದರೆ? ಈಗ ಒಂದು ಕಡೆ ನವೆಂಬರ್ ಕ್ರಾಂತಿನೋ, ಸೆಪ್ಟೆಂಬರ್ ಕ್ರಾಂತಿನೋ, ಅಕ್ಟೋಬರ್ ಕ್ರಾಂತಿನೋ ಒಂದು ವಿಚಾರ ಒಂದು ಕಡೆ ಇದೆ. ಡಿ ಕೆ ಶಿವಕುಮಾರ್ ಅವರು ಅರ್ಧ ಅವಧಿಗೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅರ್ಧ ಅವಧಿಗೆ ಅಂಥೇಳಿ ಲಿಖಿತವಾಗಿಯೋ ಅಲಿಖಿತವಾಗಿಯೋ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಡುವೆಯೋ ಒಪ್ಪಂದ ಆಗಿದ್ಯಂತೆ ಅಂತೆ ಅಂತ ಇದೆ. ಈ ಒಂದು ಸರ್ಕಾರ ತರುವಲ್ಲಿ ನನ್ನದು ಪಾತ್ರ ಇದೆ. ತನು ಮನ ಧನ, ಇದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ತನು ಮನ ಧನ, ಈ ಲಾಸ್ಟ್ ಸಬ್ಜೆಕ್ಟ್ ಇದೆಯಲ್ಲ, ಈ ಲಾಸ್ಟ್ ಸಬ್ಜೆಕ್ಟನ್ನು ಎಲ್ಲರೂ ಅಷ್ಟು ಈಸಿಯಾಗಿ ಹೇಳಲ್ಲ. ಹೋರಾಡ್ಬಿಡೋಣ, ಫೈಟ್ ಮಾಡಿಬಿಡೋಣ, ಪ್ರತಿಭಟನೆ ಮಾಡಿಬಿಡೋಣ, ಜಾಗೃತಿ ಮೂಡಿಸೋಣ ಎಲ್ಲ ಮಾತಾಡ್ತಾರೆ. ಧನ ಅನ್ನೋ ಒಂದು ವಿಷಯ ಇದ್ದಲ್ಲ, ಹಣ ಅಂತ ಬಂದಾಗ ಅನೇಕರು ಹಾಕಲ್ಲ. ಅನೇಕ ಈವೆಂಟ್ಗಳಿಗೆ ಇದಕ್ಕೆ ನಾನು ಹಣ ಹಾಕಿದ್ದೀನಿ ಅಂತಲೇ ಡಿ ಕೆ ಶಿವಕುಮಾರ್ ಅವರ ಈ ಮಾತಿನ ತಾತ್ಪರ್ಯ. ಇದರ ಮಧ್ಯೆ ಈಗ ಮುಖ್ಯಮಂತ್ರಿ ಇವರೇ 5 ವರ್ಷ ಮುಂದುವರಿತಾರೆ, ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂಥೇಳಿ ಒಂದು ಬಣ ಮಾತಾಡ್ತಾ ಇರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ತಮ್ಮ ಲಾಯಲ್ಟಿ, ತನ್ನ ಬದ್ಧತೆ, ಪಕ್ಷಕ್ಕಿರತಕ್ಕಂಥ ನಿಷ್ಠೆಯ ಬಗ್ಗೆ ಅವರಿದೀಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಏನದು? ಪಕ್ಷ ನಿಷ್ಠೆಯಿಂದ ನಾನು ಜೈಲಿಗೆ ಹೋಗ್ತೀನಿ ಅಂತ ಅವತ್ತು ಹೇಳಿದೆ, ಬಿ ಜೆ ಪಿಗೆ ಬಂದುಬಿಡಿ, ನಾನು ನಿಮ್ಮನ್ನು ಡಿ ಸಿ ಎಮ್ ಮಾಡಿಬಿಡ್ತೀವಿ ಅಂತ ಬಿ ಜೆ ಪಿಯಿಂದ ಆಫರ್ ಇತ್ತಪ್ಪ ನನಗೆ, ನಾನು ಅದು ಯಾವುದಕ್ಕೂ ಒಪ್ಕೊಳ್ಳಿಲ್ಲ. ಆವಾಗ ನಾನು ಅವತ್ತು ಹೇಳಿದ ಒಂದೇ ಮಾತು, ಜೈಲಲ್ಲೇ ಇರ್ತೀನಿ ನಾನು, ನಿಮ್ಮ ಪಾರ್ಟಿಗೆ ನಾನು ಬರಲ್ಲ, ನನಗೆ ಆ ಡಿ ಸಿ ಎಮ್ ಹುದ್ದೆ ನನಗೆ ಬೇಡ ಅಂಥೇಳಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಆಫರ್ ಬಗ್ಗೆ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಸಿಂಬಲ್ ಆಫ್ ಲಾಯಲ್ಟಿ ಪುಸ್ತಕ ಬಿಡುಗಡೆ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಒಂಥರ ಒಂದು ಬಾಂಬ್ ಸಿಡಿಸ್ದಂಗಾಗಿದೆ ಇದು. ನನಗೆ ದೆಹಲಿಯ ಬಿ ಜೆ ಪಿ ನಾಯಕರೇ ಫೋನ್ ಮಾಡಿದರು. ಬಿ ಜೆ ಪಿಯ ಯಾರಿಂದ ಫೋನ್ ಬಂತು ಅಂತ ಹೇಳಿ ನಾನು ಈಗಂತೂ ಹೇಳಲ್ಲ. ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಮೊಬೈಲಿಂದ ಕರೆ ಮಾಡಿಸಿದ್ರು ಅವರು. ಅವತ್ತು ನನ್ನ ಸಹೋದರ ಡಿ ಕೆ ಸುರೇಶ್ ಸಹ ನನ್ನ ಜೊತೆಗೇ ಇದ್ದ. ಅಲ್ಲಿ ಒಬ್ಬ ಡಿ ಜಿ ಪಿ ಸಹ ಇದ್ದರು, ಅವರು ಮಾತನಾಡಿದರು. ನೀವು ಡೆಪ್ಯೂಟಿ ಸಿ ಎಮ್ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಅವ್ರು ನನಗೆ ಕೇಳಿದ್ರು. ಪಕ್ಷ ನಿಷ್ಠೆಯಿಂದ ನಾನು ಜೈಲು ವಾಸವನ್ನು ಆಯ್ಕೆ ಮಾಡಿಕೊಂಡೆ. ಹಾಗಾಗಿ ನನ್ನ ಈ ತ್ಯಾಗವನ್ನು ಇವತ್ತಿಗೆ ಯಾರೂ ಮರೆಯಬಾರದು, ಉಡಾಫೆ ಮಾಡಬಾರ್ದು. ಇವತ್ತಿಗೆ ಅಧಿಕಾರ ಬಂದಿದೆ ಅಂಥೇಳಿ ಅದನ್ನು ಎಂಜಾಯ್ ಮಾಡುವ ಭರದಲ್ಲಿ ನನ್ನ ಕಷ್ಟದ ದಿನಗಳನ್ನು, ನನ್ನ ತ್ಯಾಗವನ್ನು, ಪರಿಶ್ರಮವನ್ನು ಅಲ್ಲಗಳೆಯಬಾರದು. ನನಗೆ ಪ್ರಾಕೃತಿಕವಾಗಿ ಸಿಗುವಂತಹ ಕುರ್ಚಿಯ ಹಕ್ಕನ್ನು ಇನ್ಯಾರೂ ಕಸಿದುಕೊಳ್ಳಬಾರದು ಎನ್ನುವ ಸಂದೇಶವನ್ನು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಬಹಳ ಚಿಕ್ಕ ವಯಸ್ಸಲ್ಲೇ, ನಾನು ತುಂಬ ಚಿಕ್ಕವನವಾಗ ಆಗಲೇ ನನಗೆ ರಾಜೀವ್ ಗಾಂಧಿಯವರು ಟಿಕೆಟ್ ಕೊಟ್ಟಿದ್ದರು. ಇಲ್ಲಿಯವರೆಗೆ ನಾನು ಬೆಳೆದು ಬಂದಿದ್ದೀನಿ, ನಾನು ಅವತ್ತು ಬೇಕಾದರೆ ಉಪಮುಖ್ಯಮಂತ್ರಿ ಆಗಬಹುದಾಗಿತ್ತು ಅಂತೇಳಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆಫರ್ ಬಗ್ಗೆ ಮೊದಲ ಬಾರಿಗೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಬ್ಬ ಡಿ ಜಿ ಇದ್ದ ಇಲ್ಲಿ, ಅವನು ಮಾತಾಡ್ದ, ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲೊಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು, ಮಂತ್ರಿ ಮಾಡಿದರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನಮ್ಮದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದಂಥ ಹಾದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ಒಬ್ಬ ಡಿ ಜಿ ಇದ್ದ ಇಲ್ಲಿ, ಅವನು